ಅನ್ನದಾನೇಶ್ವರ ಮಠದಲ್ಲಿ ಜುಲೈ 18, 2026 ಶನಿವಾರದಂದು ಸೌಖ್ಯ ಬೆಳಕು ಸಮುದಾಯ ಸೇವಾ ಸಂಸ್ಥೆ ಬಳ್ಳಾರಿ ಹಾಗೂ ವಿಜಯನಗರ ಇದರ 19ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮವು ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆ ಅಧ್ಯಕ್ಷತೆಯನ್ನು ವಿಜಯನಗರ ಜಿಲ್ಲಾ ನಿಯಂತ್ರಣ ಮತ್ತು ನಿರ್ವಹಣಾ ಘಟಕದ ಅಧಿಕಾರಿಗಳಾದ ಡಾಕ್ಟರ್ ಭಾಸ್ಕರ್ ರೆಡ್ಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸೌಖ್ಯ ಬೆಳಕು ಸಮುದಾಯ ಸೇವಾ ಸಂಸ್ಥೆಯ ಅಧ್ಯಕ್ಷೆಯಾದ ಶ್ರೀಮತಿ ಶಿವಮ್ಮ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಗಣ್ಯರ ಉಪಸ್ಥಿತಿ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಮಂಜಮ್ಮ ಜೋಗ್ತಿ ಅವರು ಕಾರ್ಯಕ್ರಮಕ್ಕೆ ವಿಶೇಷ ಕಳೆಯನ್ನು ತಂದರು. ವರದಿ ಮಂಜುನಾಥ್ ಕೆ ಉತ್ತಂಗಿ. ಮಾಜಿ ಅಧ್ಯಕ್ಷರು ಡಿಎನ್ ಕೇರಿ ಇವರಿಗೆ ಕೂಡ ಹೂಗುಚ್ಛ ಕೊಡೋದ್ರ ಮೂಲಕ ಸ್ವಾಗತವನ್ನು ಪರಮೇಶಿ ಗ್ರಾಮ ಪಂಚಾಯತಿ ಸದಸ್ಯರು ಸ್ವಾಮಿ ಗ್ರಾಮ ಪಂಚಾಯತಿ ಇವರಿಗೂ ಕೂಡ ಕಾರ್ಯಕ್ರಮದ ಅಧಿಕಾರಿಗಳು ಮುಂದೆ ಹೋಗೋಣ. ಕಾರ್ಯಕ್ರಮ ಅಧಿಕಾರಿಗಳು ಮಹಿಳೆಯರ ಬಳ್ಳಾರಿ ವೆಂಕಟೇಶ್ವರ ನಾಲ್ಕು ಇತರಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಇದ್ದೀರಾ? ಇದೀವಲ್ವಾ? ಸುಮಾರು ಎಲ್ಲ ಇಲಾಖೆಗಳಿಂದ ವಿವಿಧ ಇಲಾಖೆಗಳಿಂದ ವಿವಿಧ ಅಧಿಕಾರಿಗಳೆಲ್ಲ ಬಂದಿದ್ದಾರೆ. ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಗೊತ್ತಾ ಇದೆ. ದಯವಿಟ್ಟು ಇಲ್ಲಿ ಕೊಡತಕ್ಕಂಥ ಮಾಹಿತಿ ತುಂಬ ಮಹತ್ವವಾಗಿದೆ. ಆದಷ್ಟು ನಮ್ಮೆಲ್ಲ ಮನಸ್ಸುಗಳು ನಮ್ಮ ದೇಶಗಳೆಲ್ಲ ಇಲ್ಲಿಂದ ಒಳ್ಳೆಯದು. ಬಂದಿದ್ದೀವಿ, ಎಲ್ಲ ಕೆಲಸಗಳನ್ನ ಬಿಟ್ಟು ಬಂದಿದ್ದೀವಿ. 1 ಅವರ್ 2 ಅವರ್ 3 ಅವರ್ ಪ್ರೋಗ್ರಾಮ್ ಸಾಕಷ್ಟು ಮಾಹಿತಿಗಳನ್ನ ಇಲ್ಲಿ ಅಧಿಕಾರಿಗಳು ತಿಳಿಸ್ಕೊಡ್ತಾರೆ. ಮಾಡ್ತಾರೆ. ಎಲ್ಲರೂ ಕೂಡ ನಮಸ್ಕಾರ. ಸೌಖ್ಯ ಬೆಳಕು ಸಮುದಾಯ ಸೇವಾ ಸಂಸ್ಥೆಯ 19ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಈ ಒಂದು ಘಳಿಗೆಯಲ್ಲಿ ಎಲ್ಲರಿಗೂ ಕೂಡ ಸೌಖ್ಯ ಬೆಳಕು ಸಮುದಾಯ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ನಮ್ಮ ನಿರ್ದೇಶಕರಿಗೆ ಎಲ್ಲ ನಮ್ಮ ಸದಸ್ಯರಿಗೆ ಮೊದಲನೇದಾಗಿ ಶುಭಾಶಯಗಳನ್ನು ಕೊಡ್ತಾರೆ. ಹಾಗೆ ಈ ಒಂದು ಭವ್ಯ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂತಹ ಮುಖ್ಯ ಅತಿಥಿಗಳು ವಿಶೇಷವಾಗಿ ಆಗಲೇ ನಮ್ಮ ಕಾರ್ಯಕ್ರಮ ಅಧಿಕಾರಿಗಳು ಆರೋಗ್ಯ ಇಲಾಖೆಯಿಂದ ಪ್ರಸ್ತಾಪ ಮಾಡಿದ್ರು. ಇದರಲ್ಲಿ ಅವರ ಇನ್ವಿಟೇಷನ್ ಸ್ವಲ್ಪ ತಪ್ಪುಗಳಾಗಿದೆ. ದಯವಿಟ್ಟು ಕ್ಷಮೆ ಇರಲಿ. ನಾನು ಕೂಡ ಪ್ರಸ್ತಾಪ ಮಾಡಿ ಮತ್ತು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಅಮೂಲ್ಯಗೆ ಅವರ ಹೆಸರು ಯಾವುದೇ ಕಾರಣಕ್ಕೂ ಮೊದಲಿರಬೇಕು. ಯಾಕಂದರೆ ಪದ್ಮಶ್ರೀ ಪುರಸ್ಕೃತರಾಗಿದ್ದಾರೆ ಸರ್ ಅವರೇ, ಹಾಗೂ ಶ್ರೀಮತಿ ಸುಧಾ ಮೇಡಮ್ ಅವರೇ, ಸುಧಾ ಮೇಡಮ್ ಅಭಿವೃದ್ಧಿ ನಿರ್ದೇಶಕರು, ಯೋಜನಾಧಿಕಾರಿಗಳು, ಕರ್ನಾಟಕ ಮಹಿಳಾ ಅಭಿವೃದ್ಧಿ ನಿಗಮ ವಿಜಯನಗರ ಇವರೇ, ಹಾಗೂ ವಿವಿಧ ಎಲ್ಲ ಇಲಾಖೆಗಳ ಹೆಸರು ಗೊತ್ತಿಲ್ಲ ಮತ್ತು ಅಧಿಕಾರಿಗಳ ಹೆಸರು ಗೊತ್ತಿಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಹಾಗೂ ವಿಶೇಷವಾಗಿ ಈ ಒಂದು ಸೌಖ್ಯ ಬೆಳಕು ಸಮುದಾಯ ಸೇವಾ ಸಂಸ್ಥೆಯ ಪ್ರಸ್ತುತ ಪದಾಧಿಕಾರಿಗಳೇ ಮತ್ತು ನಿರ್ದೇಶಕರೇ, ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ನಮ್ಮೆಲ್ಲ ಸಹೋದರಿಯರೇ ಹಾಗೂ ಸಹೋದರರೇ ಎಲ್ಲರೂ ಕೂಡ ತುಂಬ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ಬಹಳ ಖುಷಿ ಆಗ್ತಾ ಇದೆ. ಈ ಮಟ್ಟದಲ್ಲಿ ನಾನು ನಿಜವಾಗ್ಲೂ ಕೂಡ ಭಾವಿಸಿರಲಿಲ್ಲ. ಲಕ್ಷ್ಮಿ ಅವರು ಫೋನ್ ಮಾಡಿದ್ದು, ಈ ಥರ ಒಂದು AGM ನಡೀತಾ ಇದೆ ಸರ್, ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ನಡೀತಿದೆ, ತಾವು ದಯವಿಟ್ಟು ಎಲೆಕ್ಷನ್ ಆಫೀಸರ್ಗೆ ಬರಬೇಕು, ನಮ್ಮ ಅಧಿಕಾರಿಗಳನ್ನ ನಮ್ಮ ಆಡಳಿತ ಮಂಡಳಿಯ ಸದಸ್ಯರನ್ನ ಚುನಾಯಿತ ಮಾಡ್ತೀವಿ, ನೀವು ಅದನ್ನ ಜವಾಬ್ದಾರಿ. ಸೌಖ್ಯ ಬೆಳಕು ಸಮುದಾಯ ಸೇವಾ ಸಂಸ್ಥೆ ಬಳ್ಳಾರಿಯ 19ನೇ ಸರ್ವ ಸದಸ್ಯರ ವಾರ್ಷಿಕ ಸಭೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಶಿವಮ್ಮ ಅಧ್ಯಕ್ಷರು, ಸೌಖ್ಯ ಬೆಳಕು ಸಮುದಾಯ ಸಂಸ್ಥೆ ಬಳ್ಳಾರಿ, ಹಾಗೂ ಇಡೀ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಡಾಕ್ಟರ್ ಭಾಸ್ಕರ್ ಡಿ ಅವರೇ, ಹಾಗೂ ಶ್ರೀಮತಿ ಸುಧಾ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳೇ, ಹಾಗೂ ನನ್ನ ಸಮುದಾಯದವರೇ ಮತ್ತು ನನ್ನ ಪ್ರೀತಿಯ ಮುದ್ದಿನ ಅಕ್ಕ ತಂಗಿಯರೇ ಮತ್ತು ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರಿಗೂ ಪಂಚಮಜ್ಯೋತಿಯ ಅನಂತ ನಮಸ್ಕಾರಗಳು.
ನನಗೆ ತುಂಬಾ ಖುಷಿ ಆಗ್ತಾ ಇದೆ. 19ನೇ ಸರ್ವ ಸದಸ್ಯರಂದ್ರೆ 2 ವರ್ಷಕ್ಕೊಂದ್ಸರಿ ಮಾಡ್ತಾ ಇದ್ದೀರಿ ಕಾರ್ಯಕ್ರಮವನ್ನು. 19ನ್ನು ಪೂರೈಸಿ 20ನೇ ವರ್ಷಕ್ಕೆ ನಿಮ್ಮ ಸಂಸ್ಥೆ ಪ್ರಾಯಕ್ಕೆ ಬಂದಿದೆ. ಇವಾಗ ನೀವೆಲ್ಲರೂ ಕಟ್ಟಿದಂಥ ತೊಟ್ಟಿಲೊಳಗಿನ ಕೂಸು ಇವತ್ತು ಪ್ರಾಯಕ್ಕೆ ಬಂದು ನಿಂತಿದೆ. ಅದಕ್ಕೆಲ್ಲರಿಗೂ ನೀವುಗಳೇ ಕಾರಣ ಅಂತ ಹೇಳೋದಕ್ಕೆ ನಮ್ಗೆ ಇನ್ನೊಂದು ತುಂಬಾ ಸಂತೋಷ ಆಗುತ್ತೆ. ಯಾವತ್ತು ಜೀವನದಲ್ಲಿ ಒಗ್ಗಟ್ಟಿರ್ಬೇಕು. ಒಗ್ಗಟ್ಟಿದ್ರೆ ಮಾತ್ರ ನಾವು ಮುಂದುವರೋದಕ್ಕೆ ಸಾಧ್ಯ. ರೆಡ್ಡಿ ಅವರು ಹೇಳ್ತಾ ಇದ್ರು, ಯಾರು ವೆಂಕಟ ರೆಡ್ಡಿ ಅವರು ಆಮೇಲೆ ಡಾಕ್ಟರ್ ಭಾಸ್ಕರ್ ಅವರು ಆರೋಗ್ಯ ಬಗ್ಗೆ, ಸಂಸ್ಥೆ ಬಗ್ಗೆ, ಮತ್ತೆ ಆಮೇಲೆ ಲಕ್ಷ್ಮಿ ಅವರಾಗಲಿ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಏನು ಮಾತಾಡಲ್ಲ. ನೀವೆಲ್ಲರೂ ಒಗ್ಗಟ್ಟಾಗಿ ಇರಲಿ ಅಂತ. ನಾವು ಒಗ್ಗಟ್ಟಾಗಿದ್ರೆ ನಾವು ಏನ್ ಬೇಕಾದ್ರೂ ಜಯಿಸ್ಬೋದು. ನಾವು ಇಷ್ಟು ಜನ ಇವತ್ತು ಹೋಗಿ DC ಆಫೀಸ್ ಕುತ್ಕೊಂಡ್ವಿ ಅಂದ್ರೆ ಅವ್ರು ಇಷ್ಟು ಜನ ಮಹಿಳೆಬೇಕು. ಅವರು ಒಗ್ಗಟ್ಟಿರ್ಬೇಕು. ಒಗ್ಗಟ್ಟಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ಒಂದು ಕೈಯಿಂದ ನಿಮ್ ಚಪ್ಪಾಳೆ ಹೊಡಿತೀವಿ ಅಂದ್ರೆ ಆಗೋದಿಲ್ಲ. ಆ ಕೈಗೆ ಇನ್ನೊಂದು ಕೈಯಿಂದ ಆಪೋಸಿಟ್ ಹೋದಾಗ ಮಾತ್ರ ಶಬ್ದ ಬರೋದು ಕೇಳಿದಾಗ, ಇಲ್ಲಾಂದ್ರೆ ಶಬ್ದ ಬರೋದಿಲ್ಲ. ಹಾಗೆ ಒಗ್ಗಟ್ಟಿರ್ಬೇಕು. ಇವತ್ತು ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ ಸಂಸ್ಥೆಯವರು. ಇವತ್ತು ಅವರು ಅಧ್ಯಕ್ಷರಾದ್ರು ಅಲ್ಲಿ ಕೂತ್ಕೊಂಡು ನಾವು ಕೆಳಗೆ ಕೂತ್ಕೊಂಡ್ವಿ. ಆಕೆ ದೊಡ್ಡ ಶಿವಮೇಲೆ ಆಕೆ ದೊಡ್ಡ ಇರ್ಲಿ ಏನು, ಅವ್ನು ಸರಿ ಮೇಲೆ ದೊಡ್ಡ ಇರ್ಲಿ ಏನು, ಅವ್ರನ್ನು ಕೂತ್ಕೊಂಡಾರ, ನಾವು ಇಲ್ಲಿ ಕೂತ್ಕೊಂಡಿವಿ. ಅದ್ಯಾವುದು ಬೇಡ. ನಾವು ಇಲ್ಲಿ ಕೂತ್ಕೊಂಡು ನಾವು ಯಾರೂ ದೊಡ್ಡವರಲ್ಲ. ಇವಾಗ ಕೆಳಗೆ ಕೂತ್ಕೊಂಡಿರಲ್ಲ, ನೀವು ಯಾರೂ ಸಣ್ಣವರಲ್ಲ. ನಾವು ನೀವು ಎಲ್ಲರೂ ಸಮಾನ. ಕಾಯ್ಬೇಕಷ್ಟೇ. ಅವಕಾಶಗಳು ಸಿಗೋ ತನಕ ನಾವು ತಾಳ್ಮೆಯಿಂದ ಇರ್ಬೇಕು. ಇವತ್ತು ಅವ್ರು ಕೂತ್ಕೊಂಡ್ರೆ ಮುಂದಿನ ವರ್ಷ ನಾವು ಕೂತ್ಕೊಳ್ತೀವಿ ಅನ್ನೋ ಒಂದು ಧೈರ್ಯ ಮನಸ್ಸಿನಲ್ಲಿ ಸಂಕಲ್ಪವನ್ನ ಮಾಡಿಕೊಂಡು ನಾವು ಮಾಡುವ ಕೆಲಸವನ್ನ ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ, ಅದೆಲ್ಲರಿಗಿಂತ ಮುಖ್ಯವಾಗಿ ಸಮಯಕ್ಕೆ ಗೌರವವನ್ನು ಕೊಡಬೇಕು. ಸಮಯ ಪ್ರಜ್ಞಾವಂತರಾಗಬೇಕು. ಜೀವನದಲ್ಲಿ ಸಮಯಕ್ಕೆ ಯಾರು ಗೌರವ ಕೊಡ್ತಾರೋ ಆ ಸಮಯ ಮುಂದೊಂದು ದಿನ ಮಂಚನಿಗೆ ಕೊಟ್ಟಂತೆ ಗೌರವವನ್ನು ಕೊಡುತ್ತೆ. ಮಂಚನಿಗೆ ಕೊಟ್ಟಂತೆ ಗೌರವವನ್ನು ಕೊಡುತ್ತೆ. ನಿನ್ನೆ ಅರುಣ್ ಅವರು ಮತ್ತು ಲಕ್ಷ್ಮಿ ಅವರ ಮನೆಗೆ ಬಂದಾಗ ಅವನ 12ಕ್ಕೆ ನಾವು ಕಾರ್ಯಕ್ರಮ ಶುರು ಮಾಡ್ತೀವಿ ಅಂತ ಹೇಳಿದ್ರು. ನಾನು 11:57 ನಾನು ಫೋನ್ ಮಾಡಿದ್ದೆ. ಅರುಣ್ ಅವ್ರನ್ನ ಕೇಳಿದ್ವಿ, ನಾನು ರೆಡಿ ಇದ್ದೀನಪ್ಪ, ನೀವು ಬರ್ರಿ ಅಂತಂದ್ರು. ಬರುವಾಗ ನಮ್ಮನೆ ಊಟಗಳು ಯಾರು ಇದ್ದಿಲ್ಲ. ಒಂದು 5 ರೂಪಾಯಿ ಕನಕಾಂಬರಿ ಕೊಡಪ್ಪ ಅಂದ್ರೆ ಅದಂದ್ರೆ ಬಹಳ ಇಷ್ಟ ನನಗೆ. ಎಲ್ಲ ಹೋದ್ರು ಕನಕಾಂಬರಿ ಉಳಿಯೋದು. ಅರುಣ್ ತಾಯಿಗೆ ತಂದಂಗೆ, ಅಕ್ಕ ತಂಗಿಗೆ ತಂದಂಗೆ, ಮಗಳಿಗೆ ತಂದಂಗೆ ಒಂದು ಕನಕಾಂಬರಿ ತಂದುಕೊಟ್ಟು ಮುಗಿಸ್ಕೊಂಡು ನನಗೆ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬಂದ. ಈ ಪ್ರೀತಿ ಬಾಂಧವ್ಯ ಎಲ್ಲರ ಹತ್ರನೂ ಹಾಗೆ ಬೆಳಿಬೇಕು. ಎಲ್ಲರ ಹತ್ರನೂ ಹಾಗೆ ಬೆಳಿಬೇಕು. ಮತ್ತೆ ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ. ಇಷ್ಟು ಜನ ಹೆಣ್ಮಕ್ಳು ಬಂದಿರಲ್ಲ. ನಿಮ್ಮ ಅಣ್ಣ ತಮ್ಮಂದ್ರೆ ಏನಂದ್ರು, ನಿಮ್ಮ ಅಕ್ಕ ತಂಗಿಯರು ಏನಂದ್ರು, ಅಪ್ಪ ಅಮ್ಮ ಏನಂದ್ರು, ಅದೆಲ್ಲರಿಗಿಂತ ಮುಂಚಿತವಾಗಿ ಅತ್ತೆ, ಮಾವ, ಗಂಡ, ಮೈಸೂರು ತಯಾರಾಗಿ ಹೊರಟು ನೋಡಿ ನೋಡಿ ಮಾಡಕ್ ಬರುತ್ತಿಲ್ಲ, ಬಾಳವಿಲ್ಲ. ಹೊರದಾಗ ಕಿತ್ಕೊಂಡ್ರಲ್ಲ ಏನು ಮೀಟಿಂಗ್ ಐತಂದ್ರೆ ಹೋಗಿ ಏನ್ ಕಿತ್ತದ ಆಗ್ತಾಳ. ಅವೆಲ್ಲ ಮಾಮೂಲು ಅಂತಾರೆ ಜನ. ಹೆಂಗಿದ್ರು ಅಂತಾರೆ. ನಡೆಯೋ ಮನುಷ್ಯ ತಾನೇ ಎಡವದು. ನಡೆಯುವವನ್ನು ಮಾತ್ರ ಎಡುತ್ತಾರೆ. ನಾವು ಕೂತ್ಕೊಂಡಾಗ ಯಾರನ್ನ ಎಡುತ್ತೀವಿ. ಹಂಗೆ ಜೀವನದಲ್ಲಿ ನಾವು ನಡೀತಾ ಇರ್ತೀವಿ, ನಡುತ್ತಾ ಇರ್ತೀವಿ, ಬೀಳ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಹಂಗೆ ಜನ ಅಂತ ಇರ್ತಾರೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಯಾವುದಕ್ಕೂ ಸ್ವಲ್ಪ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಸರ್ವಜ್ಞ ಒಂದು ಮಾತು ಹೇಳಿ, ನಾವು ಉಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೆರೆಯಲ್ಲಿ ಮನೆ ಮಾಡಿ ಎಲ್ಲ ಸರ್ವಜ್ಞ. ನಾನು ಉತ್ತಂತ ಸೀರೆ ಗಟ್ಟಿಯಾಗಿತ್ತಂದ್ರೆ ಸೂಳಿಗೆರೆಯಲ್ಲಿ ಮನೆ ಮಾಡಿದ್ರು ಸಹ ನನ್ನ ಹೆಸರಿಗೆ ಯಾವ ಕಳಂಕನೇ ಬರಲ್ಲ. ಯಾಕಪ್ಪ ಅಂದ್ರೆ ಬೆತ್ತಲೆ ಇದ್ದವರಿಗೆ ಭಯ ಯಾಕೆ? ಬಟ್ಟೆ ಇಲ್ಲ, ಆಭರಣ ಇಲ್ಲ, ನಿರಾಭರಣ ತೊಂದರೆಯಾಗಿರುವಾಗ ಭಯ ಯಾಕೆ? ಹಗಲಾದ್ರೆ ರಾತ್ರಿ ಆದ್ರೆ ಯಾರು ಭಯ ಬೀರಂಗಿಲ್ಲ. ಹಾಗೆ ನಾವು ಬೆತ್ತಲೆ ಇದ್ದಂಗೆ ಕೆಲಸಗಳನ್ನ ನಾವು ಶಿಸ್ತುಬದ್ಧವಾಗಿ ಮಾಡಬೇಕು. ಆಡೋರು ಯಾವತ್ತಿದ್ರು ಆಡ್ಕೊಳ್ತಾ ಇರ್ತಾರೆ. ಆನೆ ಹೋಗ್ತಾ ಇರುತ್ತೆ, ಶ್ವಾನ ಬೊಗಳ್ತಾ ಇರುತ್ತೆ. ಒಂದು 100 ನಾಯಿ ಬಂದು ಬೊಗಳಿದ್ರೆ ಆನೆಯ ರೋಮ ಒಂದು ಚೂರು ಮನಂಗಿಲ್ಲ. ಅದರಂತೆ ನಾವು ಅವರು ಬೊಗಳ್ತಿರ್ತಾರೆ. ಆನೆ ನಡ್ಕೊಂಡು ಮುಂದೆ ಹೋಗಿ ನಮ್ಮನ್ನ ನಾವು ಗುರುತಿಸ್ಕೋಬೇಕು. ಬಂಧುಗಳೇ, ಮಕ್ಕಳ ನಾನು ಹೇಳ್ತೀನಿ, ಇಲ್ಲಿ ಯಾರು ಯಾರನ್ನ ಗುರುತಿಸೋದಿಲ್ಲ. ಇಲ್ಲಿ ನಮ್ಮನ್ನು ನಾವು ಗುರುತಿಸುವಂತ ಕೆಲಸ ಮಾಡಬೇಕು.
ಇವತ್ತು ಲಕ್ಷ್ಮಿ ಹೇಳ್ತಾ ಇದ್ದು ನನಗೆ 4-5 ಕಡೆ ಸನ್ಮಾನ ಮಾಡಿದ್ದಾರೆ, 4-5 ಕಡೆ ಗೌರವಿಸಿದ್ದಾರೆ ಅಂತ. ಯಾಕಂದ್ರೆ ಅವರ ಕೆಲಸ ಮಾಡಿದ್ರು, ಅವರನ್ನ ಅವ್ರು ಮುಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ನಮ್ಮ ಸುಧಾ ಅವರಿದ್ದಾರೆ, ಅವರು ಈ ಕೋರ್ಟಿ ಬಂದಾಗ ನಮ್ಮವರೇ ಎಷ್ಟು ಜನ ಆಡ್ಕೊಂಡ್ರೆ ನಾವು ಜಾತಿ ಮಾತಾಡಲ್ಲ. ಅದು ಪ್ರಶ್ನೆ ಬಂದಾಗ ಪ್ರಸಂಗ ಬಂದಾಗ ಹೇಳಲೇಬೇಕಾಗುತ್ತೆ. ನಮ್ಮವರೇ ಎಷ್ಟು ಜನ ಆಡ್ಕೊಂಡ್ರೆ ಏನು ಆದ್ರೆ ಅವ್ರು ಬಿಡ್ಲಿಲ್ಲ. ಅವ್ರು ಅದನ್ನ ಬಿಡ್ಲಾರ್ದಕ್ಕೆ ಇವತ್ತು ಬಂದು ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಇನ್ನು ಸಂಸ್ಥೆಯ ಅಧ್ಯಕ್ಷರು ಶಿವಮ್ಮ ನೋಡ್ತಿರಲ್ಲ, ಇವಾಗ ಒಂದಿಷ್ಟು ಪಿಂಡಿ ಮಾಡ್ಕೊಂಡು ತಂದ್ಕೊಂಡಾಗ ಹೆಣ್ಮಕ್ಳು ಅಚ್ಚುಕಟ್ಟಾಗಿ ಬದುಕುತ್ತಾರೆ. ಮೊದಲೇ ಏನೋ ಗೊತ್ತಿಲ್ಲ. ಆಕೆ ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ಏನೆಲ್ಲ ಅನ್ಸ್ಕೊಂಡು ಬೈಸ್ಕೊಂಡು ಏನೆಲ್ಲ ಮಾಡಿ ಇವತ್ತು ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ. ಅನ್ನೋರೆಲ್ಲ ಅಂತಾನೆ ಇರಲಿ, ಅನ್ನೋರೆಲ್ಲ ಅಂತ ಇರ್ಲಿ. ನಮ್ಮ ಉತ್ತರ ಕರ್ನಾಟಕದ ಮೊನ್ನೆ ಆನೆ ಹಬ್ಬದ ಗಂಡು ಕುಳಿತಾ ಇರ್ತಾರ. ಆನೆ ಕುಳಿಬೇಕಾರ ಕೆವ್ಸೇನ್ ಧೂಲ್ಯ ಯಾವದೇನ್ ಅಂತ ಕುಳಿತಿರ್ತಾವ. ಆಡ್ತಾ ಈ ಪದ ಸೇರಿಸ್ಬಿಡ್ತಾರ ಅವರು. ಯಾವದೇನ್ ಕೆವ್ಸೇನ್ ಧೂಲ್ಯ ಅಂತ ಕುಳಿತಿರ್ತಾರ. ಹಂಗೆ ನಾವು ಯಾರು ಮಾತು ಕೇಳಕ್ ಹೋಗ್ಬಾರ್ದು, ಸುಮ್ಮನೆ ಧೈರ್ಯವಾಗಿ ಮುಂದೋಗ್ಬೇಕು. ನನ್ನ ಬದುಕೆ ಇಲ್ಲಿಗೆ ಉದಾಹರಣೆ ತಗೋಬೇಕು. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದ್ರೆ ಸರ್, ನನ್ನ 2 ಕನ್ನಡ ಪುಸ್ತಕ 15 ಯೂನಿವರ್ಸಿಟಿಯಲ್ಲಿ ಪಾಠ ಆಗಿದೆ. ಕರ್ನಾಟಕದ 15 ಯೂನಿವರ್ಸಿಟಿಯಲ್ಲಿ ಪಾಠ ಆಗಿದೆ. 2 ಇಂಗ್ಲಿಷ್ ಪುಸ್ತಕ ಇದೆ. ಫ್ರಮ್ ಮಂಜುನಾಥ ಟು ಮಂಜಮ್ಮ ಅನ್ನೋದೊಂದು, ಡ್ಯಾನ್ಸ್ ಲೈಕ್ ಎ ಟ್ರಾನ್ಸ್ ಅನ್ನೋದು 2 ಇಂಗ್ಲಿಷು, ತೆಲುಗು 5 ಪುಸ್ತಕಗಳು ಬಂದವು. ಈ ಎಲ್ಲಾ ಪುಸ್ತಕಗಳು ವಿಶ್ವವಿದ್ಯಾಲಯದಲ್ಲಿ ಪಾಠ ಆಗಿರೋದು ಡಿಗ್ರಿ ಮಕ್ಕಳಿಗೆ. ಆದ್ರೆ ಇಂದಿನ ಬದುಕು ನಂದೇನಿತ್ತು, ನಾನು ನಿನ್ನೆ ಅರುಣ್ ಅವರು ಇಷ್ಟು ಜನ ಹೆಣ್ಮಕ್ಳು ಬಂದಿರಲ್ಲ. ನಿಮ್ಮ ಅಣ್ಣ ತಮ್ಮಂದ್ರು ಏನಂದ್ರು, ನಿಮ್ಮ ಅಕ್ಕ ತಂಗಿಯರು ಏನಂದ್ರು, ಅಪ್ಪ ಅಮ್ಮ ಏನಂದ್ರು, ಅದೆಲ್ಲರಿಗಿಂತ ಮುಂಚಿತವಾಗಿ ಅತ್ತೆ ಮಾವ ಗಂಡ ಮೈಸೂರು ತಯಾರಾಗಿ ಹೊರಟು ನೋಡಿ ನೋಡಿ ಮಾಡಕ್ ಬರುತ್ತಿಲ್ಲ, ಬಾಳವಿಲ್ಲ. ವಾತಾವರಣ ಕಿತ್ಕೊಂಡ್ರಲ್ಲೇ ಏನು ಮೀಟಿಂಗ್ ಐತಂದಿತ್ತು ಏನ್ ಆಗ್ತಾಳ. ಅವೆಲ್ಲ ಮಾಮೂಲು ಅಂತಾರೆ ಜನ, ಹೆಂಗಿದ್ರು ಅಂತಾರೆ. ನಡೆಯೋ ಮನುಷ್ಯ ತಾನೇ ಎಡವದು, ನಡೆಯುವವನ್ನು ಮಾತ್ರ ಎಡುತ್ತಾನೆ. ನಾವು ಕುತ್ಕೊಂಡಾಗ ಯಾರನ್ನ ಎಡುತ್ತೀವಿ. ಹಂಗೆ ಜೀವನದಲ್ಲಿ ನಾವು ನಡೀತಾ ಇದ್ದೀವಿ, ನಡುತ್ತಾ ಇರ್ತೀವಿ, ಬೀಳ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಹಂಗೆ ಜನ ಅಂತ ಇರ್ತಾರೆ. ಯಾವ್ದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು, ಯಾವ್ದಕ್ಕೂ ಸ್ವಲ್ಪ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಸರ್ವಜ್ಞ ಒಂದು ಮಾತು ಹೇಳಿ, ನಾವು ಉಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೆರೆಯಲ್ಲಿ ಮನೆ ಮಾಡಿ ಎಲ್ಲ ಸರ್ವಜ್ಞ. ನಾನು ಉತ್ತಮ ಸೀರೆ ಗಟ್ಟಿಯಾಗಿತ್ತಂದ್ರೆ ಸೂಳಿಗೆರೆಯಲ್ಲಿ ಮನೆ ಮಾಡಿದ್ರು ಸಹ ನನ್ನ ಹೆಸರಿಗೆ ಯಾವ ಕಾರಣನೇ ಬರಲ್ಲ. ಯಾಕಪ್ಪ ಅಂದ್ರೆ ಬೆತ್ತಲೆ ಇದ್ದವರಿಗೆ ಭಯ ಯಾಕೆ? ಬಟ್ಟೆ ಇಲ್ಲ, ಆಭರಣ ಇಲ್ಲ, ನಿರಾಭರಣ ತೊಂದರೆಯಾಗಿರುವಾಗ ಭಯ ಯಾಕೆ? ಹಗಲಾದ್ರೆ ರಾತ್ರಿ ಆದ್ರೆ ಯಾರು ಭಯ ನೀಡಂಗಿಲ್ಲ. ಹಾಗೆ ನಾವು ಬೆತ್ತಲೆ ಇದ್ದಂಗೆ ಕೆಲಸಗಳನ್ನ ನಾವು ಶಿಸ್ತುಬದ್ಧವಾಗಿ ಮಾಡಬೇಕು. ಆಡೋರು ಯಾವತ್ತಿದ್ರು ಆಡ್ಕೊಳ್ತಾ ಇರ್ತಾರೆ, ಆನೆ ಹೋಗ್ತಾ ಇರುತ್ತೆ, ಶ್ವಾನ ಬೊಗಳ್ತಾ ಇರುತ್ತೆ. ಒಂದು 100 ನಾಯಿ ಬಂದು ಬೊಗಳಿದ್ರೆ ಆನೆ ರೋಮ ಒಂದು ಚೂರು ಮನಂಗಿಲ್ಲ. ಅದರಂತೆ ನಾವು ಅವರು ಬೊಗಳ್ತಿರ್ತಾರೆ. ಆನೆ ನಡ್ಕೊಂಡು ಮುಂದೆ ಹೋಗಿ ನಮ್ಮನ್ನ ನಾವು ಗುರುತಿಸ್ಕೋಬೇಕು. ಬಂಧುಗಳೇ, ಮಕ್ಕಳನ್ನ ನಾನು ಹೇಳ್ತೀನಿ, ಇಲ್ಲಿ ಯಾರನ್ನ ಗುರುತಿಸೋದಿಲ್ಲ. ಇಲ್ಲಿ ನಮ್ಮನ್ನು ನಾವು ಗುರುತಿಸುವಂತ ಕೆಲಸವನ್ನು ಮಾಡಬೇಕು. ಇವತ್ತು ಲಕ್ಷ್ಮಿ ಹೇಳ್ತಾ ಇದ್ದು ನನಗೆ 4-5 ಕಡೆ ಸನ್ಮಾನ ಮಾಡಿದ್ದಾರೆ, 4-5 ಕಡೆ ಗೌರವಿಸಿದ್ದಾರೆ ಅಂತ. ಯಾಕಂದ್ರೆ ಅವರ ಕೆಲಸ ಮಾಡಿದ್ರು, ಅವರನ್ನ ಅವ್ರು ಮುಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ನಮ್ಮ ಸುಧಾ ಅವರಿದ್ದಾರೆ, ಅವರು ಈ ಕೋರ್ಟಿ ಬಂದಾಗ ನಮ್ಮವರೇ ಎಷ್ಟು ಜನ ಆಡ್ಕೊಂಡ್ರೆ ನಾವು ಜಾತಿ ಮಾತಾಡಲ್ಲ. ಅದು ಪ್ರಶ್ನೆ ಬಂದಾಗ ಪ್ರಸಂಗ ಬಂದಾಗ ಹೇಳಲೇಬೇಕಾಗುತ್ತೆ. ನಮ್ಮವರೇ ಎಷ್ಟು ಜನ ಆಡ್ಕೊಂಡ್ರೆ ಏನು ಆದ್ರೆ ಅವ್ರು ಬಿಡ್ಲಿಲ್ಲ. ಅವ್ರು ಅದನ್ನ ಬಿಡ್ಲಾರ್ದಕ್ಕೆ ಇವತ್ತು ಬಂದು ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಇನ್ನು ಸಂಸ್ಥೆಯ ಅಧ್ಯಕ್ಷರು ಶಿವಮ್ಮ ನೋಡ್ತಿರಲ್ಲ, ಇವಾಗ ಒಂದಿಷ್ಟು ಪಿಂಡಿ ಮಾಡ್ಕೊಂಡು ತಂದ್ಕೊಂಡಾಗ ಹೆಣ್ಮಕ್ಳು ಅಚ್ಚುಕಟ್ಟಾಗಿ ಬದುಕುತ್ತಾರೆ. ಮೊದಲೇ ಏನೋ ಗೊತ್ತಿಲ್ಲ. ಆಕೆ ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ಏನೆಲ್ಲ ಅನ್ಸ್ಕೊಂಡು ಬೈಸ್ಕೊಂಡು ಏನೆಲ್ಲ ಮಾಡಿ ಇವತ್ತು ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ. ಅನ್ನೋರೆಲ್ಲ ಅಂತಾನೆ ಇರಲಿ, ಅನ್ನೋರೆಲ್ಲ ಅಂತ ಇರ್ಲಿ. ನಮ್ಮ ಉತ್ತರ ಕರ್ನಾಟಕದ ಮೊನ್ನೆ ಆನೆ ಹಬ್ಬದ ಗಂಡು ಕುಳಿತಾ ಇರ್ತಾರ. ಆನೆ ಕುಳಿಬೇಕಾರ ಕೆವ್ಸೇನ್ ಧೂಲ್ಯ ಯಾವದೇನ್ ಅಂತ ಕುಳಿತಿರ್ತಾವ.
ಆಟ ಆಡ್ತಾ ಈ ಪದ ಸೇರಿಸ್ಬಿಡ್ತಾರ ಅವರು. ಯಾವದೇ ಯಾವದೇ ಅಂತ ಕುಡಿತಿರ್ತಾರ. ಹಂಗೆ ನಾವು ಯಾರು ಮಾತು ಕೇಳಕ್ ಹೋಗ್ಬಾರ್ದು, ಸುಮ್ಮನೆ ಧೈರ್ಯವಾಗಿ ಮುಂದೋಗ್ಬಿಡಬೇಕು. ನನ್ನ ಬದುಕೆ ನಿಮಗೆ ಉದಾಹರಣೆ ತಗೋಬೇಕು. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದ್ರೆ ಸರ್, ನನ್ನ 2 ಕನ್ನಡ ಪುಸ್ತಕ 15 ಯೂನಿವರ್ಸಿಟಿಯಲ್ಲಿ ಪಾಠ ಆಗಿದೆ. ಕರ್ನಾಟಕದ 15 ಯೂನಿವರ್ಸಿಟಿಯಲ್ಲಿ ಪಾಠ ಆಗಿದೆ. 2 ಇಂಗ್ಲಿಷ್ ಪುಸ್ತಕ ಇದೆ. ಫ್ರಮ್ ಮಂಜುನಾಥ ಟು ಮಂಜಮ್ಮ ಅನ್ನೋದೊಂದು, ಡ್ಯಾನ್ಸ್ ಲೈಕ್ ಎ ಟ್ರಾನ್ಸ್ ಅನ್ನೋದು 2 ಇಂಗ್ಲಿಷು, ತೆಲುಗು 5 ಪುಸ್ತಕಗಳು ಬಂದವು. ಈ ಎಲ್ಲಾ ಪುಸ್ತಕಗಳು ವಿಶ್ವವಿದ್ಯಾಲಯದಲ್ಲಿ ಪಾಠ ಆಗಿರೋದು ಈ ಮಕ್ಕಳಿಗೆ. ಆದ್ರೆ ಇಂದಿನ ಬದುಕು ನಂದೇನಿತ್ತು, ನಾನು ನಿನ್ನೆ ಅರುಣ್ ಅವರು ಇವರು ಬಂದಾಗ ದಾವಣಗೆರೆಯಲ್ಲಿ 86ನೇ ಇಸ್ವಿಗೆ ಹುಡುಗಿ ಜಾತ್ರೆ ಬರ್ಬೇಕಾದ್ರೆ ಬಟ್ಟೆ ಇದ್ದಿಲ್ಲ ಲಕ್ಷ್ಮಿ, 5 ರೂಪಾಯಿ ಕೊಟ್ಟು 2 ಸೀರೆ ತಗೊಂಡಿನಿ ಹಳೆ ಮಾರ್ಕೆಟ್. ಯಾರು ಉತ್ತುಕ್ ಸೀರೆ, ಯಾರು ಕೊಟ್ಟು ಸೀರೆನೋ 3 ರೂಪಾಯಿ ಒಂದು ಸೀರೆ, 2 ರೂಪಾಯಿ ಒಂದು ಸೀರೆ, 5 ರೂಪಾಯಿ ಕೊಟ್ಟು 2 ಸೀರೆ ತಗೊಂಡು ಜಾತ್ರೆಗೆ ಬಂದೀನಿ. ಇವತ್ತು ನಾನು 100 ಜನರಿಗೆ ಸೀರೆ ಕೊಡ್ತೀನಿ. 100 ಮನುಷ್ಯನಿಗೆ ತಾಳ್ಮೆ ಇರುವುದು, ಸಹನೆ ಇರುವುದು, ಇನ್ನೊಬ್ಬರನ್ನ ನೋಡಿ ಗೌರವಿಸ್ಬೇಕಂತ ಕೆಲಸವನ್ನ ನಾವು ಮಾಡಬೇಕು. ನಾವು ಇಷ್ಟು ದೊಡ್ಡವರಿದ್ದೀವಲ್ಲ, ಇಲ್ಲಿ ನಾವು ಯಾರು ದೊಡ್ಡವರಲ್ಲ. ನೀವು ಅನ್ಕೊಂಡಿದ್ರಿ ಅವ್ರ ಅಧಿಕಾರಿಗಳು, ಅವ್ರ ದೊಡ್ಡವರು. ನಮಗೆ ಸರ್ಕಾರ ಕೊಟ್ಟಿರೋ ಪದವಿಯಿಂದ ನಾವು ದೊಡ್ಡವರು, ನಾವು ದೊಡ್ಡವರಲ್ಲ. ಆ ಪದವಿ ನಮ್ಮ ಹತ್ರ ಇರೋದಂತೆ ದೊಡ್ಡವರು ಅಂತ. ಇವತ್ತು ಆ ಪದವಿಗೆ ಹೋಯ್ತಂದ್ರೆ ನಾವ್ಯಾರೂ ದೊಡ್ಡವರಲ್ಲ, ನೀವು ಅಲ್ಲಿ ಕೂತಿರಲ್ಲ, ನೀವ್ಯಾರೂ ಸಣ್ಣವರಲ್ಲ. ಇವತ್ತು ನಾನು ಯೋಗಮ್ಮ ಮುಂದೆ ಕಟ್ಟಿದ್ದಕ್ಕೆ ನಾನೇನಾರ ನಿಮಗೆ ಶಾಪ ಕೊಡ್ತೇನೆಂದ್ರೆ ಅದು ಹುಲಿಗೆಮ್ಮನಾಗ ಆ ಶಾಪ ನಿಮಗೆ ಮುಟ್ಟೋದಿಲ್ಲ, ಹುಲಿಗೆಮ್ಮನಾನೇ ಆ ಶಾಪ ಮುಟ್ಟೋದಿಲ್ಲ. ಯಾರೋ ಒಬ್ಬ ಸನ್ಯಾಸಿ ಬಂದು, ಋಷಿಗಳು ಬಂದು ಬೂದಿ ಉಗ್ಗಿದ್ರು, ನೀರು ಉಗ್ಗಿದ್ರು ಅಂದ್ರೆ ಶಾಪ ಕೊಡ್ತಾನಂದ್ರೆ ಆ ಶಾಪನು ಮುಟ್ಟೋದಿಲ್ಲ, ಆ ಶಾಪನು ಮುಟ್ಟೋದಿಲ್ಲ. ನಮ್ನ ಯಾರು ಶಾಪ ಮುಟ್ಟೋದಿಲ್ಲ. ಯಾಕಪ್ಪ ಅಂದ್ರೆ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ, ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ. ನನ್ನಲ್ಲಿದ್ದಾನೆ, ಇವರಲ್ಲಿದ್ದಾನೆ, ನಿಮ್ಮಲ್ಲಿ ಇದ್ದಾನೆ. ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇರುವಾಗ ನಾವ್ಯಾರು ದೊಡ್ಡವರು, ನಾವ್ಯಾರು ಸಣ್ಣವರು, ನಾವೆಲ್ಲರೂ ಇಲ್ಲಿ ಸಮಾನರೇ, ನಾವೆಲ್ಲರೂ ಇಲ್ಲಿ ಸಮಾನರು. ಆಗಿರ್ಬೇಕಾದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ನೋಡಿ ಕುಗ್ಗೋದು, ಹೊಟ್ಟೆ ಕಿಚ್ಚುಕೊಳ್ಳೋದು, ಅಸೂಯೆ ಕೊಡೋದು, ಅವ್ರ ಬಗ್ಗೆ ಆಡಿಕೊಳ್ಳೋದು, ಅದನ್ನೆಲ್ಲ ಮಾಡಿದಾಗ ಅವ್ರ ಮನಸ್ಸು ನೊಂದುಕೊಳ್ತಾರೆ. ಅವ್ರ ಮನಸ್ಸು ನೊಂದ್ಕೊಂಡಾಗ ನಿಮಗೆ ಕೆಟ್ಟದ್ದಾಗುತ್ತೆ. ಇಲ್ಲಿ ಶಾಪ ಕೊಟ್ಟರೆ ಕೆಟ್ಟದಾಗೋದ್ರಿಂದ ನಾವ್ ಯಾರಿಗೆ ಏನ್ ಹಾಕೊಳ್ಳೋದು, ಬೈಕೊಳ್ಳೋದು, ತೋಡ್ಕೊಳ್ಳೋದು ಮಾಡ್ತೀವೋ ಆ ವಿಚಾರ ಅವರಿಗೆ ನಾವು ಗೊತ್ತಾಗಿ ಅವ್ರ ಮನಸ್ಸು ನೋವು ಪಡ್ತಾರಲ್ಲ, ಆ ನೋವು ಪಡ್ತಕ್ಕಂಥ ವಿಚಾರ, ಆ ಮನಸ್ಸು ನಿಮಗೆ ಅದು ಶಾಪ ಇದ್ದಾಗ. ಯಾವ ಮನುಷ್ಯ ಒಬ್ಬ ಮನುಷ್ಯನನ್ನ ನೋಡಿ ಇನ್ನೊಬ್ಬ ಮನುಷ್ಯನನ್ನ ಗೌರವಿಸ್ತಾನೋ, ನೀವು ಆರಾಧಿಸುವಂತ ದೈವ ನಿನಗೆ ಆರೈಸುತ್ತೆ, ಆ ದೈವ ನಿನಗೆ ಆರೈಸುತ್ತೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇನ್ನು HIV ಬಗ್ಗೆ ಹೇಳ್ಬೇಕಂದ್ರೆ ಅವೇನಂದ್ರೆ ದೊಡ್ಡ ಕಾಯಿಲೆ ಏನಲ್ಲ. ಇವಾಗ ರಾಜಾರೋಷವಾಗಿ ಎಲ್ಲರೂ ಓಡಾಡ್ತಾರೆ. ಅವರು ಟೈಮ್ ಸರಿಗೆ ದುಡ್ಡು ತಗೊಂಡಿರ್ತಾರೋ ಅದನ್ನ ಟೈಮ್ ಸರಿ ತಗೊಳ್ಳೋದು, ಈ ಕೆಟ್ಟ ಚಟಗಳನ್ನ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋದು. ಆಮೇಲೆ ಆ ಡಾಕ್ಟರ್ ಹೇಳ್ತಾರನೆ ಅವ್ರು ಏನೇನು ಮಾರ್ಗಗಳನ್ನ ಕೌನ್ಸಿಲಿಂಗ್ ಮಾಡ್ತಿರ್ತಾರೆ, ಆ ಕೌನ್ಸಿಲಿಂಗ್ ತರನೇ ನಾವು ನಡ್ಕೊಂಡ್ರೆ ನಾವು ಸಹ 100 ವರ್ಷ ಬದುಕುವುದಂತ ಹೆಚ್ಚು ಧೈರ್ಯವಾಗಿ ನುಗ್ಬೋದು, ಧೈರ್ಯವಾಗಿ ನುಗ್ಬೋದು. ಯಾರು ಇಲ್ಲಿ ನೋವು ಪಡ್ತಕ್ಕಂಥದ್ದಿಲ್ಲ, ಅಸೂಯೆ ಪಡ್ತಕ್ಕಂಥದ್ದಿಲ್ಲ. ಇದೊಂದು ಶುಗರ್ ಇದ್ದಂಗೆ, ಇದೊಂದು BP ಇದ್ದಂಗೆ, ಇದೊಂದು ಥೈರಾಯ್ಡ್ ಇದ್ದಂಗೆ. ಇದರಂತೆ ಆ ಕಾಯಿಲೆ ಸಹ, ಅದಕ್ಕೂ ಸಹ ಇದು ಹೊರದೇಶಗಳಲ್ಲಿ ಅದಕ್ಕೆ ಕಂಡುಹಿಡಿತಾರೆ. ಮುಂದೊಂದು ದಿನ ಅದು ಬಂದೇ ಬರುತ್ತೆ. ಆದಷ್ಟು ಚಿಕ್ಕ ಮಕ್ಕಳಿಗೆ ಅದು ಹರಡದಂತೆ ಈಗ 600% ಇದ್ದಿದ್ದು ಈಗ ಒಂದು 100% ಅಂದ್ರೆ 5 ಪಟ್ಟು ಕಡಿಮೆಯಾಗಿ ಒಂದು 100ರ ಮಟ್ಟಿಗೆ ವರ್ಷದ ದಾಖಲೆ, ತಿಂಗಳ ದಾಖಲಾಗಿ ಬಂದಿದೆ. ಅಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಅದು ಸಾಧ್ಯ ಆಗಿದೆ ಅಂತ ಹೇಳೋದಕ್ಕೆ ನನಗೆ ಇನ್ನೊಂದು ಕಡೆ ಖುಷಿ ಆಗ್ತಾ ಇದೆ. ಹಾಗಾಗಿ ಇವತ್ತಿನ ಒಂದು ಸಂಸ್ಥೆಯ ಕಾರ್ಯಕ್ರಮಕ್ಕೆ ಯಾವ ಸರ್ಕಾರದಿಂದ ಒಂದು ನಯಾ ಪೈಸಾ ಕೊಟ್ಟಿಲ್ಲ, ಯಾರು ಏನು ಇದು ಮಾಡಿಲ್ಲ. ನಮ್ಮ ಮರೆಮನೆಯ ದಾನಿಗಳು, ಬಳ್ಳಾರಿಯ ದಾನಿಗಳು, ವಿಜಯನಗರ ಜಿಲ್ಲೆಯ ದಾನಿಗಳು ಇದಕ್ಕೆ ಊಟದ ವ್ಯವಸ್ಥೆ, ತಿಂಡಿಯ ವ್ಯವಸ್ಥೆ, ಈ ವೇದಿಕೆಯ ವ್ಯವಸ್ಥೆ ಎಲ್ಲವನ್ನ ವಹಿಸಿಕೊಂಡು ಎಲ್ಲರೂ ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲವನ್ನ ಕೊಟ್ಟಿರ್ತಕ್ಕಂಥ ದಾನಿಗಳಿಗೆ ದೇವರ ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಿ ಅಂತ ಹೇಳ್ತೀವಿ.
ಯಾಕೆ ಅವರನ್ನ ನಾನು ನೆನೆಸ್ಕೊಳ್ತಾ ಇದ್ದಾನಂದ್ರೆ ಸರ್ವಜ್ಞ ಇನ್ನೊಂದು ಮಾತು ಹೇಳಿದರೆ, ನೀಡುವ ಕೈ ಬಡವನಾದರೆ ಕೊಡುವ ಒಡೆಯನು ಬಡವನಲ್ಲ ಸರ್ವಜ್ಞ. ನಾವೇನಿವತ್ತು ಕೈ ಎತ್ತಿ ದಾನ ಕೊಡ್ತೀವ, ಇದು ಬಡತನದ ಕೈ. ನಮಗೆ ದಣಿವೊಬ್ಬನಿರ್ತಾನಲ್ಲ, ಕೂಲಿ ಮಾಡಿಕೊಂಡಿರೋ ಸಾಹುಕಾರ, ಅವ್ರು ಯಾವತ್ತೂ ಬಡವಾಗಲ್ಲ. ಯಾರಿಗೆ ಏನೇನು ಕೊಡ್ಬೇಕು, ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಅಷ್ಟು ಕೊಡ್ತಾನೆ ಇರ್ತಾನೆ. ಹಾಗಾಗಿ ನೀವಿವತ್ತು 1000 ರೂಪಾಯಿ ದುಡಿದ್ರೆ 100 ರೂಪಾಯಿನ ತೆಗೆದಿಡ್ರಿ, 100 ರೂಪಾಯಿನ ದುಡಿದ್ರೆ 10 ರೂಪಾಯಿ ತೆಗೆದಿಡ್ರಿ. ಇಂಥ ಕಾರ್ಯಕ್ರಮಗಳಿಗೆ ದಾನ ಧರ್ಮಗಳನ್ನು ಮಾಡಿ. 100 ರೂಪಾಯಿ ದುಡಿದಾಗ ನೀವೇನು 10 ರೂಪಾಯಿ ತೆಗೆದಿಡ್ತೀರಲ್ಲ, ಇದು 100 ರೂಪಾಯಿ ಅಂತ ತೆಗೆದಿಡ್ರಿ. 10 ರೂಪಾಯಿಯನ್ನ ಇವತ್ತಿನ 100 ರೂಪಾಯಿ ಅಂತ ಇದನ್ನು ತೆಗೆದಿಡ್ರಿ. ಆ 10 ರೂಪಾಯಿ 100 ರೂಪಾಯಿ ಇರುತ್ತಲ್ಲ, ಆ 100 ರೂಪಾಯಿ ಕೊಡ್ಬೇಕಾದ್ರೆ ಇದು 10 ರೂಪಾಯಿ ಅಂತ ದಾನ ಮಾಡಿ. ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ. ಬಂದಿರ್ತಕ್ಕಂಥ ಎಲ್ಲರಿಗೂ ಒಳ್ಳೇದಾಗ್ಲಿ, ಕೊಟ್ಟಂತ ದಾನಿಗಳಿಗೂ ಒಳ್ಳೇದಾಗಲಿ, ಇನ್ನೂ ಹೆಚ್ಚು ಕೊಡ್ತಕ್ಕಂಥ ಶಕ್ತಿ ಪರಮಾತ್ಮ ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣು. ಬಹಳ ಕಷ್ಟಪಟ್ವಿ ದಾನಿಗಳು. ನಮ್ಗೆ ಇವತ್ತು ಸ್ಟೇಜ್ ಮೇಲೆ ಕರೆದಿದ್ದೀವಿ. ಎಷ್ಟು ಕಷ್ಟಪಟ್ವಿ, ಒಬ್ಬರಿಗೆ ಕೊಡುವಂತ ಪರಿಸ್ಥಿತಿ ಇಲ್ಲ, ಮಾತಾಡಂತ ಪರಿಸ್ಥಿತಿ ಇದ್ರು, ಆಕ್ಸಿಡೆಂಟ್ ಆಗಿದ್ರು ನಾವು ಅವ್ರ ಮನೆ ಹತ್ರ ಹೋಗಿ, ಇಲ್ಲ ನಮ್ಗೆ ಹಿಂಗಾದ್ರೆ ಅಣ್ಣ ಮಾತಾಡಕ್ ಬರ್ತೀವಿ ನಾವು ಅಲ್ಲಿ ಗುರು ಸ್ವಾಮಿ ಅಣ್ಣ ಅಂತಂದೇಳಿ, ಅಣ್ಣ ಬರೀ ಮಾತಾಡಿಸ್ತೀವಣ್ಣ ಅಂತ ತಗೊಂಡೋದ್ರೆ ಸುಮ್ಮನೆ ನಮ್ಗೊಂದು ಗ್ಲಾಸ್ ಟೀ ಕೊಟ್ಟು ಕೈಯಾಗಿ ನೋಡಕ್ ತಗೊಂಡ್ಬಂದು ಹಿಂಗೆ ಕೊಟ್ಬಿಟ್ರು. ಅಮ್ಮ ಹೇಳಿದ್ರೆ ಕೊಡೋದು ಬಡವರಾಗಲ್ಲ ಅಂತಂದೇಳಿ ಅವರಿಗೆ ನಮ್ಗೆ ಏನ್ ದಾನ ಮಾಡಿದ್ರು, ನಮ್ಗೆ ಸ್ಟೇಜ್ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು ಮಾಡಿರ್ತಕ್ಕಂಥವ್ರಿಗೆ ನಾವು ಇನ್ನೊಂದ್ಸರಿ ನನ್ನ ಮನಸ್ಫೂರ್ತಿಯಾಗಿ ಪೂರ್ವ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಚಿಕ್ಕದಾಗಿ ಭಾಷಣ ಮಾಡಿರ್ತಕ್ಕಂಥ ಅಮ್ಮನಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಬಿ ಬಸಮ್ಮ ಮೇಡಮ್ ಹಳದಿ ಅವರು ನಮ್ಮ ಸಂಸ್ಥೆ ಬಗ್ಗೆ ಮಾತುಗಳನ್ನ ಆಡ್ಬೇಕಂತಂದೇಳಿ ಕೇಳ್ಕೊಳ್ತೀನಿ. ನಮಗೆ ಯಾವುದೇ ಒಂದು ಹಳ್ಳಿ ಹೋಗಿ ಏನೇ ಒಂದು ಕೆಲಸ ಮಾಡಲಿ, ಯಾವುದೇ ಒಂದು ಪ್ರೊಜೆಕ್ಟ್ ಮಾಡಲಿ, ಯಾವುದೇ ಒಂದು ಫಂಕ್ಷನ್ ಮಾಡಿದ್ರು ಕೂಡ ನಮ್ಗೆ ಏನಾದ್ರು ತೊಂದರೆ ಆದಾಗ ನಮಗೆ 112 ಕಾಲ್ ಮಾಡಿ, 109 ಕಾಲ್ ಮಾಡಿ ತಕ್ಷಣ ನಾವು ನಮ್ಮ ಸಂಸ್ಥೆಗೆ ಅಥವಾ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ನಾವು ಸದಾ ಸಿದ್ಧರಿರ್ತೇವೆ ಅಂತ ಈ ವೇದಿಕೆ ಹೇಳಕ್ಕೆ ಇಷ್ಟಪಡ್ತೇವೆ. ದಯಮಾಡಿ ಮಕ್ಕಳಿಗೆ ಹೋಗಬೇಡಿ, ನಾನು ಕೂಲಿಗೆ ಹೋಗಬೇಕಾಗಿದೆ. ನಮ್ಮ ಎಲ್ಲರ ಅನುಮತಿ ಕೊಟ್ಟರೆ ನಾನು ಈ ಒಂದು ಸಭೆಯಿಂದ ಹೋಗಕ್ಕೆ ಇಷ್ಟಪಡ್ತೇನೆ. ನಂತರ ಕಾರ್ಯಕ್ರಮ ನಮಗೆ ಮುನ್ನಡೆಸ್ಕೊಂಡು ಹೋಗ್ತಾರೆ. ಸಾಕಷ್ಟು ಕಾರ್ಯಕ್ರಮಕ್ಕೆ ನಮ್ಮ ಮಹಿಳೆಯರು ಸಮಾನದಿಂದ ಇರಬೇಕು. ಮೊಟ್ಟ ಮೊದಲನೇದಾಗಿ ಶ್ರೀ ಮಂಜಮ್ಮ ಜೋಗಿ ಅವರು, ಅಮ್ಮನವರು, ಎಲ್ಲರಿಗೂ ದೊಡ್ಡ ಅಮ್ಮನವರು. ಅದು ನಾನು ಸುಮಾರು ವರ್ಷದಿಂದ ಅಮ್ಮ ನೋಡ್ತಾ ಇದ್ದೀನಿ. ಅವರು ನಿನ್ನೆ ರಾತ್ರಿ ಹೋದಾಗ ನನಗೆ ತಿನ್ನ ಊಟಕ್ಕಿಟ್ಟು ಇಷ್ಟೊಂದು ಮಾತಾಡಿದ್ರು. ರಾತ್ರಿ 9 ಗಂಟೆಗೆ ನಾವು ಹತ್ರನೇ ಬಂದಿದ್ವಿ. ಎಲ್ಲ ಶೇರ್ ಮಾಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ನನಗೆ ತುಂಬಾ ಖುಷಿ ಇತ್ತು. ಹಾಗಾಗಿ ಅವರು ಈ ಒಂದು ಸಂಸ್ಥೆಗೆ ಮತ್ತೆ ಇನ್ನೊಬ್ಬರು ಬೆಳವಣಿಗೆ ಸಾಕಷ್ಟು ಸಲಹೆಗಳನ್ನು ನೀಡ್ತಾರೆ. ಅವರು ಎಲ್ಲರೂ ನನ್ನ ಜೊತೆಗೆ ಎಲ್ಲರೂ ಬೆಳಿಬೇಕು, ಯಾರು ಸಣ್ಣವರಲ್ಲ, ಯಾರು ದೊಡ್ಡವರಲ್ಲ, ಎಷ್ಟು ಚೆನ್ನಾಗಿ ಇಂಟರ್ವ್ಯೂಗಳು ಹೇಳಿದ್ರೆ ಅಷ್ಟು ಚೆನ್ನಾಗಿ ಹೇಳಿದ್ರು. ಯಾಕಂದ್ರೆ ಆ ಮನೋಭಾವ ಸರ್ ಇಲ್ಲಿ ನೋಡ್ರಿ ಸರ್, ಅರುಣ್ ಸರ್. ಹಾಗೆ
ಮಾಡಲ್ಲ